ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಪದ್ಯ ಭಾಗ ಸೋಮೇಶ್ವರ ಶತಕ ಅನ್ನುವಂತಹ 4ನೇ ಪದ್ಯ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈ ಸೋಮೇಶ್ವರ ಶತಕ ಅನ್ನುವಂತಹ ಪಾಠವನ್ನು ರಚನೆ ಮಾಡಿರ್ತಕ್ಕಂತಹ ಕವಿಯ ಹೆಸರು ಪುಲಿಗೇರಿ ಸೋಮನಾಥ. ಬನ್ನಿ ಮಕ್ಕಳೇ, ಹಾಗಾದರೆ ಪುಲಿಗೇರಿ ಸೋಮನಾಥ ಯಾರು, ಯಾವಾಗ ಜನಿಸಿದರು, ಎಲ್ಲಿ ಜನಿಸಿದರು, ಅವ್ರು ಬರೆದಿರ್ತಕ್ಕಂತಹ ಕೃತಿಗಳೇನು, ಆಮೇಲೆ ಅವರು ಪ್ರಸ್ತುತ ನಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಸಂದೇಶವೇನು ಅಂದರೆ ಆಶಯ ಭಾಗದಲ್ಲಿ ಏನನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ನೋಡೋಣ. ಪಾಠ ಪ್ರಾರಂಭ ಮಾಡೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಟ್ಟುಕೊಂಡಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ. ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪದ್ಯ ಭಾಗ 4 ಸೋಮೇಶ್ವರ ಶತಕ. ಕವಿ ಹೆಸರು ಪುಲಿಗೇರಿ ಸೋಮನಾಥ. ಆತನ ಕವಿ ಪರಿಚಯ ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಪುಲಿಗೇರಿ ಸೋಮನಾಥ ಸುಮಾರು 1799 ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೇರಿಯವನು. ಪುಲಿಗೇರಿ ಸೋಮನಾಥನೆಂದೇ ಪ್ರಸಿದ್ಧಿ. ನೋಡಿ, ಈತ 1799ರಲ್ಲಿ ಜನಿಸ್ತಾನ. ಎಲ್ಲಿ? ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೇರಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಈತನ ಜನನ ಆಗತ್ತೆ. ಈತನನ್ನು ಪುಲಿಗೇರಿ ಸೋಮನಾಥ ಅಂತಲೇ ಕರೆದು ರೂಢಿ. ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಪುಲಿಗೇರಿ ಸೋಮನಾಥ ಕನ್ನಡ ಭಾಷೆಯಲ್ಲೂ ಕೂಡ ಪಾಂಡಿತ್ಯನಾಗಿದ್ದ, ಸಂಸ್ಕೃತ ಭಾಷೆಯಲ್ಲೂ ಕೂಡ ಪಾಂಡಿತ್ಯನಾಗಿರ್ತಕ್ಕಂತಹ ಈತನ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕನ್ನಡ ರತ್ನ ಕರಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ವೃತ್ತ ಛಂದಸ್ಸಿನಲ್ಲಿಯೂ ರಚಿಸಿದ್ದಾನೆ. ನೋಡಿ, ಕನ್ನಡ ರತ್ನ ಕರಂಡಕ ಅನ್ನುವಂತಹ ಒಂದು ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಈ ಪುಲಿಗೇರಿ ಸೋಮನಾಥ ಅದನ್ನು ಚಂಪುವಿನಲ್ಲೂ ಕೂಡ ರಚನೆ ಮಾಡಿ ಸೋಮೇಶ್ವರ ಶತಕವನ್ನು ವೃತ್ತ ಛಂದಸ್ಸಿನಲ್ಲಿ ಏನು ಮಾಡಿದ್ದಾನೆ, ರಚಿಸಿದ್ದಾನೆ. ನಮಗಿರ್ತಕ್ಕಂತಹ ಪ್ರಸ್ತುತ ಪಾಠ ಚೌಪದಿಗಳಲ್ಲಿದೆ. ಚೌಪದಿ ಅಂದರೆ 4 ಸಾಲಿನ ಪದ್ಯ ಅಂತ ಹೇಳ್ಬೋದು. ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಈ ಸೋಮೇಶ್ವರ ಶತಕ ಅನ್ನುವಂತಹ ಒಂದು ಕೃತಿಯಿಂದ ಈ ನಮ್ಮ ಪಠ್ಯ ಕೊಟ್ಟಿರ್ತಕ್ಕಂತಹ ಈ ಪದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಶಯ ಭಾಗವನ್ನು ನೋಡೋಣ. ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ, ತಾಯಿ, ಮಗ, ಪತ್ನಿ, ಗುರುಗಳ ಜವಾಬ್ದಾರಿಗಳನ್ನು, ದ್ವಿಜ, ರಾಜ, ಮಂತ್ರಿ, ಭಟ ಮೊದಲಾದವರ ಕರ್ತವ್ಯಗಳನ್ನು ಈ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ. ನೋಡಿ, ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಯಾವುದು ಹೇಳಿ? ತಂದೆ, ತಾಯಿ, ಮಗ, ಪತ್ನಿ, ಗುರುಗಳ ಜವಾಬ್ದಾರಿ. ನೋಡಿ, ಆಚಾರ್ಯ ದೇವೋಭವ ಅಂತ ಕರಿತೀವಿ ಗುರುಗಳನ್ನ, ಮಾತೃ ದೇವೋಭವ ಅಂತ ಕರಿತೀವಿ, ಪಿತೃ ದೇವೋಭವ ಅಂತ ಕರಿತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದೇ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಕರಿತೀವಿ. ಆದರೆ ನಮ್ಮ ಸಮಾಜದಲ್ಲಿ ಹೆಂಗೈತಪ್ಪ ಅಂದರೆ ಅವ್ರವ್ರ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು, ಅದೇ ರೀತಿ ತಂದೆ ತಾಯಿಯಾದವರು ಮಕ್ಕಳಿಗೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳನ್ನು ಹೇಳಿಕೊಡ್ಬೇಕು. ಮಗು ಮನೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲೇ ಕಲ್ತಿದ್ದೇ ಹೆಚ್ಚು, ಹೌದಾ? ನೋಡಿ, ಅದು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಕೂಡ ಮಗು ಶಾಲೆಯಲ್ಲೇ ಇರೋದರಿಂದ ಗುರುಗಳಾದವರು ಕೂಡ ಏನು ಮಾಡಬೇಕು, ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಅದೇ ರೀತಿಯಾಗಿ ತಂದೆ ತಾಯಿಗಳು ಕೂಡ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಆಗ ಮಾತ್ರ ಆತ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ದ್ವಿಜ, ರಾಜ, ಮಂತ್ರಿ, ಭಟ ಮೊದಲಾದವರ ಕರ್ತವ್ಯಗಳನ್ನು ಅಂದರೆ ಮಂತ್ರಿ ಆದವ್ರಿಗೆ ಯಾವ ಕರ್ತವ್ಯಗಳಿರಬೇಕು, ರಾಜನಾದವನಿಗೆ ಇದ್ದಂತಹ ಕರ್ತವ್ಯಗಳೇನು, ಭಟರಾದವ್ರಿಗೆ ಇರ್ತಕ್ಕಂತಹ ಕರ್ತವ್ಯಗಳೇನು ಅನ್ನೋದನ್ನು ಈ ಶತಕದಲ್ಲಿ ತುಂಬ ಸೊಗಸಾಗಿ ಹೇಳಿದ್ದಾರೆ. ನಿಜವಾದ ಮಂತ್ರಿಗೆ ಇರಬೇಕಾದ ಲಕ್ಷಣ, ದೇವರ ಅನುಗ್ರಹದಿಂದ ಕಾಲಾನುಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆಯೂ ವಿವರಿಸಲಾಗಿದೆ. ನೋಡಿ, ಒಬ್ಬ ಮಂತ್ರಿಗೆ ಇರಬೇಕಾದಂತಹ ಲಕ್ಷಣ ಏನು, ಆತ ದೇವರ ಅನುಗ್ರಹದಲ್ಲಿ ಕಾಲಾನುಕ್ರಮವಾಗಿ ಏನೇನು ಬದಲಾವಣೆ ಆಗುತ್ತೆ ಅವುಗಳೆಲ್ಲವೂ ಕೂಡ ಹೊಂದಿಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ಯಾರಿಗೆ ಯಾವ ರೀತಿಯಾಗಿರಬೇಕೆಂಬುದನ್ನು ಹೇಳಲಾಗಿದೆ. ಈ ಮೂಲಕ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗುತ್ತದೆ ಎಂಬುದು ಈ ನೀತಿ ಶತಕದ ಆಶಯ. ನೋಡಿ, ಈಗ ತಂದೆಯಾದವರು ತಮ್ಮ ಕರ್ತವ್ಯ ನಿರ್ವಹಿಸಿ ತಾಯಿ ನಿರ್ವಹಿಸಲಿಲ್ಲ ಅಂದರೆ ಆಗತ್ತಾ? ಇಲ್ಲ.
ಅದೇ ರೀತಿಯಾಗಿ ಗುರುಗಳು ನಿಭಾಯಿಸಲಿಲ್ಲ ಅಂದರೆ ಆಗುತ್ತಾ? ಅದೇ ರೀತಿ ಗುರುಗಳು ಒಳ್ಳೆ ಕರ್ತವ್ಯ ಮಾಡಿದರೆ ಸ್ಟೂಡೆಂಟ್ ಆದವರು ಇನ್ನೂ ಕರ್ತವ್ಯ ಮಾಡಿದ್ರೆ ಆಗುತ್ತಾ? ಇಲ್ಲ ಆಗಲ್ಲ. ಅಂದರೆ ಸಮಾಜದ ಇವರೆಲ್ಲರೂ ಅವಿಭಾಜ್ಯ ಅಂಗಗಳು. ತಂದೆ, ತಾಯಿ, ಮಗ, ಪತ್ನಿ, ಗುರುಗಳು, ರಾಜ, ಮಂತ್ರಿ ಇವರೆಲ್ಲರೂ ಏನದಾರಲ್ಲ, ಇವರು ತಮ್ಮ ಕರ್ತವ್ಯಗಳನ್ನ ತಾವು ಚಾಚು ತಪ್ಪದೆ ನೀಟಾಗಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋಂಗಿಲ್ಲ. ಒಳ್ಳೆಯ ಸುಖಿಯಾದಂತಹ ಸೌಖ್ಯವಾದಂತಹ ಸಮಾಜ ನಿರ್ಮಾಣ ಆಗ್ತದೆ ಎಂಬುದೇ ಪ್ರಸ್ತುತ ಪಾಠದ ಆಶಯ ಅಂತ ಹೇಳ್ಬೋದು. ಪದಗಳ ಅರ್ಥವನ್ನು ನೋಡೋಣ. ಆತ್ಮ ಅಂದರೆ ತನ್ನ, ಉಡುರಾಜ ಅಂದರೆ ನಕ್ಷತ್ರಾಧಿಪತಿ ಚಂದ್ರ, ಊರ್ಜಿತ ಅಂದರೆ ರೂಢಿಯಲ್ಲಿರುವಂಥದ್ದು, ವಲ್ಮೆ ಅಂದರೆ ಪ್ರೀತಿ, ಕೆಲ ಅಂದರೆ ಕೆಲವು, ಕೈಯಾಶೆ ಲಂಚ, ಚತುರೋಪಾಯ ಅಂದರೆ ಸಮಾಧಾನ, ದ್ವಿಜ ಅಂದರೆ ಬ್ರಾಹ್ಮಣ, ದೃಗ್ರೋಧ ಅಂದರೆ ಆಲದ ಮರ, ಪ್ರತಿಕಾರ್ಯ ಸ್ವಾಮಿ ಕಾರ್ಯ ಅಂದರೆ ಆಸಕ್ತನಾದ ಮುನಿ, ಪಾಲಿಸು ಅಂದರೆ ಕಾಪಾಡು ಸಲಹು, ಪೆಚ್ಚು ಅಂದರೆ ಹೆಚ್ಚು ವೃದ್ಧಿಸು. ಆಮೇಲೆ ಪಾಲಿಸು ಅಂದರೆ ಕಾಪಾಡು ಸಲಹು, ಪೆಚ್ಚು ಅಂದರೆ ಹೆಚ್ಚು, ವೃದ್ಧಿಸು ಅಂದರೆ ಪೇರ್ಮರ ಅಥವಾ ದೊಡ್ಡ ಮರ, ಪೊರೆ ಅಂದರೆ ಕಾಪಾಡು, ಬಲ್ಲಿದಂದರೆ ಬಲಿಷ್ಠ ಅಥವಾ ಹನುಮಂತ ದುಡ್ಡುಳ್ಳವನು, ಭಜಕ ಅಂದರೆ ಪೂಜಿಸುವವನು, ಭಟ ಅಂದರೆ ಸೈನಿಕ, ಮಿಡಿ ಅಂದರೆ ಹೆಚ್ಚು, ವರ್ಣ ಅಂದರೆ ಅಕ್ಷರ, ಋತಿ ಅಂದರೆ ನಿಯಮಗಳನ್ನು ಉಳ್ಳವನು, ಮುನಿ ಅಂದರೆ ತಪಸ್ವಿ, ಶ್ರುತಿ ಅಂದರೆ ವೇದ, ಸಂಪನ್ನ ಅಂದರೆ ಗುಣಶಾಲಿ, ಸಾಧನ ಅಂದರೆ ಸಹಾಯ ಅಂಥೇಳಿ ಅರ್ಥ. ನೋಡಿ, ಇನ್ನು ಪ್ರವೇಶ ಭಾಗವನ್ನು ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯಿಂದ ಕೂಡಿದ್ದು ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿರುವ ಕವಿ ಸೋಮನಾಥ. ನೋಡಿ, ಶತಕ ಸಾಹಿತ್ಯ ಇಲ್ಲೇನು ಮೇಡಮ್ ಅವರು ಹೊಸದಾಗಿರ್ತಕ್ಕಂಥ ಒಂದು ಪದವನ್ನು ಉಪಯೋಗಿಸ್ತಾ ಇದ್ದಾರೆ. ಶತಕ ಅಂದರೆ ಏನು, ಶತಕ ಸಾಹಿತ್ಯ ಅಂದರೆ ಏನು ಅನ್ನುವಂತಹ ಪ್ರಶ್ನೆ ನಿಮಗೆ ಬರ್ಬೋದು. ಅಂದರೆ ಈಗ ಚಂಪು, ವೃತ್ತ, ಕಂದ, ಆಮೇಲೆ ಸಾಂಗತ್ಯ ಅಂತ ಯಾವ ರೀತಿಯಾಗಿ ಕನ್ನಡ ಸಾಹಿತ್ಯ ಪ್ರಕಾರಗಳೋ ಅದೇ ರೀತಿಯ ಶತಕ ಸಾಹಿತ್ಯ ಅನ್ನುವಂಥದ್ದು ಕೂಡ ವಿಶಿಷ್ಟವಾದಂತಹ ಪ್ರಕಾರ ಅಂತ ಹೇಳ್ಬೋದು. ಅಂದರೆ 100 ಪದ್ಯಗಳಿಂದ ಕೂಡಿರ್ತಕ್ಕಂತಹ ಒಂದು ಗ್ರಂಥವನ್ನು ನಾವು ಶತಕ ಅಥವಾ ಶತಕ ಸಾಹಿತ್ಯ ಅಂಥೇಳಿ ನಾವು ಕರಿತೀವಿ. ಈ ಶತಕ ಸಾಹಿತ್ಯ ವೃತ್ತ, ಕಂದ, ಆಮೇಲೆ ಷಟ್ಪದಿ, ಸಾಂಗತ್ಯಗಳಲ್ಲಿ ರಚನೆ ಆಗುವಂಥದ್ದು ಆಗ್ತವ. ಅದೇ ರೀತಿಯಾಗಿ ಇವು ಆತ್ಮನಿಷ್ಠವಾದಂತಹ ಒಂದು ಭಾವನಿಷ್ಠವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಾಹಿತ್ಯ ಪ್ರಕಾರ ಅಂಥೇಳಿ ಹೇಳ್ಬೋದು. ಈ ಶತಕ ಸಾಹಿತ್ಯವನ್ನು ನಾವು ವಿಶೇಷವಾಗಿ ಪ್ರಾಚೀನ ಕಾಲದ ಭಾವಗೀತೆಗಳು ಅಂತಲೇ ಕರಿತೀವಿ. ನಾಗವರ್ಮಾಚಾರ್ಯನ ಈತನ ಕಾಲ ಸುಮಾರು 1071 ಅಂತ ಹೇಳ್ಬೋದು. ಈತ ಚಂದ್ರ ಚೂಡಾಮಣಿ ಶತಕ ಅನ್ನುವಂತಹ ಒಂದು ಗ್ರಂಥ ರಚನೆ ಮಾಡ್ತಾ. ಇದನ್ನು ನಾವು ಕನ್ನಡದ ಮೊದಲನೆಯ ಶತಕ ಗ್ರಂಥ ಅಂಥೇಳಿ ಕರಿತೀವಿ. ಈತನ ಕೃತಿ ಸೋಮೇಶ್ವರ ಶತಕವೆಂದೇ ಪ್ರಸಿದ್ಧಿ ಪಡೆದಿದೆ. ನೋಡಿ, ಈ ಪುಲಗೇರಿ ಸೋಮನಾಥ ಬರೆದಿರ್ತಕ್ಕಂತಹ ಕೃತಿ ಹೆಸರು ಈ ಸೋಮೇಶ್ವರ ಶತಕ ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡೈತಿ. ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ. ಈ ನೀತಿ ಬೋಧಕವಾದ ಈ ಕಾವ್ಯವು ಇಂದಿಗೂ ಅನುಕರಣೀಯವಾದದ್ದಾಗಿದೆ. ನೋಡಿ, ಈ ಸೋಮೇಶ್ವರ ಶತಕ ಅನ್ನುವಂತಹ ಏನೈತಲ್ಲ, ನಮ್ಮ ಕನ್ನಡ ನಾಡಿಗೆ ಜನಪದ ಸಾಹಿತ್ಯಕ್ಕೆ ಹೊಂದಿಕೊಂಡು ಹೋಗುವಂಥದ್ದು, ಅಂದರೆ ಜನಪದ ಸಾಹಿತ್ಯದ ಒಳ್ಳೆಯ ಅಭಿಮಾನವನ್ನು ಉಳ್ಳುವಂಥದ್ದು, ಅನುಕರಣೆ ಮಾಡುವಂಥ ಒಂದು ಕಾವ್ಯ ಅಂತ ಹೇಳ್ಬೋದು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ. ನೋಡಿ, ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಏನು ಕರಿತೀವಲ್ಲ, ಇವೆಲ್ಲವೂ ಕೂಡ ನಮ್ಮ ಧರ್ಮದ, ನಮ್ಮ ಸನಾತನ ಧರ್ಮವನ್ನು, ನಮ್ಮ ಧರ್ಮದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವಂಥವು. ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲೇಬೇಕು. ನೋಡಿ, ಇವಾಗ ನಾನೇ ತಗೊಳ್ಳಿ ಎಕ್ಸಾಂಪಲ್. ಈಗ ನಾನು ಪಾಠ ಮಾಡ್ತೀನಿ, ನನ್ನ ಕರ್ತವ್ಯನ ನೀಟಾಗಿ ಮಾಡಬೇಕು. ನೀವೆಲ್ಲ ಸ್ಟೂಡೆಂಟ್ಸ್, ನೀವೆಲ್ಲರೂ ಪಾಠವನ್ನು ಕೇಳ್ತಾ ಇದ್ದೀರಾ. ಪಾಠ ಮಾಡೋದು ನನ್ನ ಕರ್ತವ್ಯವು ಹೇಗೆ, ಪಾಠ ಕೇಳುವುದು ಕೂಡ ನಿಮ್ಮ ಕರ್ತವ್ಯ. ನೀವು ಸುಮ್ಮನೆ ಕೇಳಿಬಿಡುವಂಥದ್ದಲ್ಲ, ಅದನ್ನು ನೀಟಾಗಿ ಓದ್ಕೋಬೇಕು, ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಹಾಗೆ ಮುಂದಿನ ತರಗತಿ ಹೋಗಬೇಕು. ಇದು ಕೂಡ ನಿಮ್ಮ ಆದ್ಯ ಕರ್ತವ್ಯ. ಅಂದರೆ ನಾನು ಮಾಡುವಂಥ ಕೆಲಸ ನಾನು ನೀಟಾಗಿ ಮಾಡಬೇಕು, ನೀವು ಮಾಡುವಂಥ ಕೆಲಸ ನೀವು ಕೂಡ ನೀಟಾಗಿ ಮಾಡಬೇಕು. ಪ್ರತಿಯೊಬ್ಬರು ಅನ್ನುವಂಥದ್ದು ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲೇಬೇಕು ಅನ್ನುವಂಥ ಒಂದು ಮಾತನ್ನು ಈ ಕಾವ್ಯ ಹೇಳುತ್ತೆ. ರಾಜ್ಯವಾಳುವ ರಾಜನಾಗಲಿ, ಮಂತ್ರಿಯಾಗಲಿ, ರಕ್ಷಕರಾದ ಭಟರಾಗಲಿ ಇದರಿಂದ ಹೊರತಾಗುವುದಿಲ್ಲ. ನೋಡಿ,
ಈಗ ಜನಸಾಮಾನ್ಯರಾಗಲಿ ಅವರು ಮಾತ್ರ ತಮ್ಮ ಕರ್ತವ್ಯಗಳು ಮಾಡಬೇಕು, ಉಳಿದವ್ರು ಮಾಡಬಾರ್ದು ಅಂತೇನಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ರಾಜನಾದವನು ಕೂಡ ತನ್ನ ರಾಜ್ಯದ ಧರ್ಮವನ್ನು ಪಾಲಿಸಬೇಕು, ಮಂತ್ರಿ ಆದವನು ತನ್ನ ಮಂತ್ರಿ ಧರ್ಮವನ್ನು ಆತ ಪಾಲಿಸಬೇಕು. ಇನ್ನು ರಕ್ಷಕರ ನಮ್ಮನ್ನೆಲ್ಲ ಕಾಯ್ತಕ್ಕಂತಹ ಭಟ್ರು ಕೂಡ ಅವ್ರು ಏನು ಮಾಡಬೇಕು, ನಿಷ್ಠೆಯಿಂದ ತಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು. ಕೇವಲ ಸಾಮಾನ್ಯ ಪ್ರಜೆಗಳು ಮಾತ್ರ ಪಾಲನೆಯನ್ನು ಮಾಡಿ ಉಳಿದವ್ರು ಯಾರು ಪಾಲಿಸ್ತಾ ಇದ್ದರೆ ಆ ರಾಜ್ಯ ಯಾವುದೇ ಕಾಲಕ್ಕೂ ಮುಂದೆ ಹೋಗೋದಿಲ್ಲ. ಅಂದರೆ ಅವ್ರು ಹೇಳೋದೇನಪ್ಪ ಅಂದರೆ ಆ ಒಂದು ರಾಜ್ಯ ಇದೆಯಪ್ಪ ಅಂದರೆ ಆ ರಾಜ್ಯದಲ್ಲಿ, ಆ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ತವ್ಯಗಳನ್ನು ತುಂಬ ನಿಷ್ಠೆಯಿಂದ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಂಡು ಹೋಗ್ಬೇಕನ್ನುವಂಥದ್ದು. ಈ ಕರ್ತವ್ಯ ಪ್ರಜ್ಞೆ ದೈವತ್ವದ ಸ್ಥಾನ ಮಹಾನ ಪಡೆಯಲು ಸಾಧ್ಯವಾಗುತ್ತದೆ. ನೋಡಿ, ಈ ಕರ್ತವ್ಯ ಪ್ರಜ್ಞೆಯಿಂದ ಏನಾಗುತ್ತೆ ಅಂದರೆ ನಮ್ಮ ದೈವತ್ವದ ಒಂದು ಸ್ಥಾನಮಾನವನ್ನು ಪಡಲಿಕ್ಕೆ ಅನುಕೂಲಕರವಾಗತ್ತೆ. ದೈವದ ಅನುಗ್ರಹವು ಸ್ವಾಭಾವಿಕವಾಗಿ ಏನೆಲ್ಲ ಪರಿವರ್ತನೆಗೆ ಕಾರಣವಾಗುತ್ತದೆ ಎಂಬುದನ್ನು ಮನೋಜ್ಞವಾಗಿ ಈ ಶತಕದಲ್ಲಿ ವಿವರಿಸಲಾಗಿರುವುದರಿಂದ ಇಂದಿಗೂ ಪ್ರಸ್ತುತವಾಗಿದೆ. ನೋಡಿ, ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಈ ಶತಕದಲ್ಲಿ ಎಲ್ಲ ಕಾಲಮಾನಗಳಲ್ಲಿಯೂ ಎಲ್ಲ ಕಾಲಘಟ್ಟಗಳಲ್ಲಿಯೂ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ತಮ್ಮ ಕರ್ತವ್ಯಗಳನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರಲೇಬೇಕು. ಹೀಗಾಗಿ ಇಂದಿಯೂ ಕೂಡ ಈ ಕಾವ್ಯ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನೋಡಿ ಮಕ್ಕಳೇ, ಅರ್ಥ ಆಯ್ತಲ್ವಾ ನಿಮಗೆ? ಈಗ ನಾನು ಪದ್ಯ ಭಾಗವನ್ನು ಓದ್ತಾ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲನೇ ಪದ್ಯ ಭಾಗ. ಹಿತವಂ ತೋರುವನಾತ್ಮ ಬಂಧು ಪೊರೆವಾಥಂ ತಂದೆ ಸದ್ಭಕ್ತ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಭಿಡದಾತ ಶ್ರುವತಿ ಮಹಾಸದ್ವಿದ್ಯೆ ಪುಣ್ಯಧಂ ಸುತನೇ ಸದ್ಗತಿ ಧಾತನೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ ಏನು ಹೇಳ್ತಾರಪ್ಪ ಅಂದರೆ ಮೊದಲನೇ ಪದ್ಯ ಭಾಗದಲ್ಲಿ ಹಿತವಂ ತೋರುವನಾತ್ಮ ಬಂಧು. ಹಿತ ಅಂದರೆ ಒಳ್ಳೆಯದು, ಸದಾ ಒಳ್ಳೆಯದನ್ನು ಬಯಸುವವರು, ಸದಾ ಒಳ್ಳೆಯ ಮಾರ್ಗವನ್ನು ನಡೆಸುವವರು. ತೋರುವನಾತ್ಮ ಬಂಧು. ನೋಡಿ, ಇಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನು ಬಯಸುವವರು ಯಾವಾಗಲೂ ನಮಗೆ ಸಂಬಂಧಿಕರಾಗಿರಬೇಕು ಅಂತ ಏನಿಲ್ಲ, ಹೌದಾ? ನೋಡಿ, ನಮಗೆ ನೆಂಟರಷ್ಟೇ ನಮಗೆ ಒಳ್ಳೆಯದನ್ನು ಬಯಸ್ತಾರೆ ಅನ್ನುವಂಥದ್ದು ಏನಿಲ್ಲ. ಸ್ನೇಹಿತರು ಕೂಡ ನಮ್ಗೆ ಒಳ್ಳೆಯದನ್ನು ಬಯಸ್ಬೋದು, ಹೌದಾ? ಆಪತ್ಕಾಲದ ಆದವನೇ ನಿಜವಾದ ಸ್ನೇಹಿತ ಅನ್ನುವಂತಹ ಮಾತನ್ನು ನೀವು ಕೇಳಿರ್ಬೋದು. ಅಂದರೆ ನಮಗೆ ಸಂಬಂಧಿಕರು ಮಾತ್ರ ಒಳ್ಳೆಯದನ್ನು ಬಯಸ್ತಾರೆ, ಉಳಿದವ್ರು ಯಾರೂ ಬಯಸೋದಿಲ್ಲ ಅಂತ ಹೇಳಲ್ಲ. ನಮಗೆ ಕಷ್ಟ ಇದೆ ಅಥವಾ ನಮಗೆ ತೊಂದರೆ ಇದೆ ಅಥವಾ ನಮಗೆ ತ್ರಾಸಿದೆ ಅಂತ ಅನ್ನೋಂಥ ಸಂದರ್ಭದಲ್ಲಿ ನಮಗೆ ಬಂದು ಸಹಾಯವನ್ನು ಮಾಡುವುದು, ನಮ್ಮ ಮನೋಭಿಲಾಷೆಗೆ ಹೊಂದಿಕೊಂಡು ನಮಗೆ ಒಳ್ಳೆಯ ರೀತಿಯಾದಂಥ ಒಂದು ಸಹಾಯವನ್ನು ಮಾಡಲಿಕ್ಕೆ ಯಾರು ಅವರೇ ನಿಜವಾದಂತಹ ಬಂಧುಗಳು, ಅವರೇ ನಿಜವಾದಂಥ ನೆಂಟರಷ್ಟು, ಅವರೇ ನಿಜವಾದಂಥ ಸ್ನೇಹಿತರು. ಅಂದರೆ ಹಿತವಂ ತೋರುವನಾತ್ಮ ಬಂಧು. ನಮಗೆ ಯಾರು ಯಾವಾಗ ಒಳ್ಳೆಯದನ್ನು ಮಾಡ್ತಾರಲ್ಲ ಅವರೇ ನಮಗೆ ನಿಜವಾದ ಸಂಬಂಧಿಕರು, ಆಪತ್ಕಾಲಿಗೆ ಆದವರೇ ನಿಜವಾದ ಬಂಧುಗಳು. ಪೊರೆವಾತಂ ತಂದೆ. ನೋಡಿ, ಪೊರೆವಾತಂ ಅಂದರೆ ಪೊರೆ ಅಂದರೆ ಇಲ್ಲಿ ರಕ್ಷಿಸು. ತಂದೆ ಆದವನು ತನ್ನ ಮಕ್ಕಳನ್ನು ಯಾವಾಗಲೂ ರಕ್ಷಣೆಯನ್ನು ಮಾಡ್ತಾನೆ. ಊಟ ಮಾಡಿಸೋದಾಗಿರ್ಬೋದು, ಮಲಗಿಸೋದಾಗಿರ್ಬೋದು, ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಅವರಿಗೆ ಬರತಕ್ಕಂತಹ ಖರ್ಚಾಗಿರ್ಬೋದು ಅಥವಾ ಅವರನ್ನು ನೋಡುವುದಾಗಿರ್ಬೋದು. ಒಟ್ಟಾರೆಯಾಗಿ ಒಂದು ಮಗು ಹುಟ್ಟಿದೆ ಅಂದರೆ ಆ ಮಗುವಿನ ಆರೈಕೆಯನ್ನು ಸಂಪೂರ್ಣವಾಗಿ ತಾಯಿಷ್ಟು ಮತ್ತು ಅದರಷ್ಟೇ ಕೂಡ ತಂದೆ ಆದವನು ಏನು ಮಾಡ್ತಾನೆ, ಸಂಪೂರ್ಣ ರಕ್ಷಣೆಯನ್ನು ಮಾಡ್ತಾನೆ. ಅಂದರೆ ಇಲ್ಲಿ ನಿಜವಾದಂತಹ ರಕ್ಷಣೆ ಮಾಡ್ತಕ್ಕಂತಹ ತಂದೆ ಆಗಿರ್ಬೋದು. ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ನೋಡಿ, ಸದ್ಧರ್ಮದ ಅಂತಂದರೆ ಸತಿ ಅಂದರೆ ಇಲ್ಲಿ ಹೆಂಡತಿ ಯಾವಾಗಲೂ ಕೂಡ ತನ್ನ ಒಳ್ಳೆಯ ಮಾರ್ಗಗಳನ್ನು, ಒಳ್ಳೆಯ ನೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸತಿ ಆದವಳು ತನ್ನ ಕರ್ತವ್ಯ ಏನು ಅಂತ ಅರ್ಥಕೊಂಡು ಹೊರಟ್ರೆ ಆ ಕುಟುಂಬ ತುಂಬ ಸುಖಿಯಾದಂತಹ ಕುಟುಂಬ, ತುಂಬ ಸಂಸಾರ, ತುಂಬ ನಗುವಿನಿಂದ ಕೂಡಿರ್ತಕ್ಕಂತಹ ಕುಟುಂಬ, ಹೌದಾ? ನಲಿವಿನಿಂದ ಕೂಡಿರ್ತಕ್ಕಂಥ ಒಂದು ಕುಟುಂಬ ಅಂತ ಹೇಳ್ಬೋದು. ಕಲಿಸಿದಾತಂ ವರ್ಣ ಮಾತ್ರ ಗುರು. ಕಲಿಸಿದಾತಂ ಅಂತಂದರೆ ಇಲ್ಲಿ ಅಕ್ಷರವನ್ನು ಕಲಿಸ್ತಕ್ಕಂಥ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಗುರುಗಳೇ ಆಗಿರ್ಬೋದು. ಒಂದಕ್ಷರ ಕಲಿಸಿದಾತಂ ಗುರು ಅಂತ ನಾವು ಹೇಳ್ತೀವಿ. ಅಂತಂದರೆ ಇಲ್ಲಿ ಒಂದಕ್ಷರ ಕಲಿಸಿದಾತಂ ಗುರು ಅಂತಂದರೆ ಇಲ್ಲಿ ಜನನಿ. ನೋಡಿ ಹೇಳ್ತಾರೆ ನಿಮಗೆ ಕಾಮನ್ನಾಗಿ, ನೀವೆಲ್ಲರೂ ಅರ್ಥ ಮಾಡ್ಕೊಂಡಿರ್ಬೋದು. ತಾಯಿಯೇ ಮೊದಲ ಪಾಠಶಾಲೆ, ಜನನಿ ಮೊದಲ
ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು ಅಂತೇ ಕರಿತೀವಿ. ನೋಡಿ, ಒಂದು ಅಕ್ಷರವನ್ನು ಮಗುವಿಗೆ ಹುಟ್ಟಿದಾಗಿಂದ ಹಿಡಿದು ಮಗು ಅಂಬೆಗಾಲು ಇಡ್ತಾ ಬಂದಾಗ ಮಗುವಿಗೆ ಓದಲು ಬರೆಯಲು ಅಪ್ಪ, ಅಮ್ಮ, ಅಜ್ಜ, ತಾತ, ಅಜ್ಜಿ ಅಂತ ಹೇಳಲಿಕ್ಕೆ, ಆಮೇಲೆ ಮಗು ಏನು ಸನ್ನೆಗಳನ್ನು ಮಾಡ್ತಲ್ಲ ಅದನ್ನು ನಿಜವಾಗಿ ಅರ್ಥಕೊಂಡು ಹೇಳ್ತಕ್ಕಂಥವಳು ತಾಯಿಯಾದವಳು. ಒಂದು ಅಕ್ಷರವನ್ನು ಕಲಿಸಿದ್ರು ಕೂಡ ಅವಳು ನಿಜವಾದಂತಹ ಗುರು. ತಂದೆ ಒಂದು ಅಕ್ಷರವನ್ನು ಕಲಿಸಿದ್ರು ಕೂಡ ಗುರುಗಳಾದವರು ಅವರು ಕರ್ತವ್ಯಗಳನ್ನು ತುಂಬ ಅದ್ಭುತವಾಗಿ ಸೋಮೇಶ್ವರ ಶತಕದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಶ್ರುತಿ ಮಾರ್ಗಂ ಬಿಡಧಾತ ಶ್ರುವತಿ ಮಹಾಸದ್ವಿದ್ಯೆ ಪುಣ್ಯದಂ ಸುತನೇ ಸದ್ಗತಿ ಧಾತನೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಶ್ರುತಿ ಮಾರ್ಗಂ ಬಿಡದಾತ ಶ್ರುವತಿ. ಶ್ರುತಿ ಮಾರ್ಗಂ ಅಂದರೆ ವೇದಗಳನ್ನು ಅಧ್ಯಯನ ಮಾಡೋನು, ವೇದ ಮಾರ್ಗಗಳನ್ನು ಅನುಸರಿಸುವನು, ವೇದ ಉಪನಿಷತ್ತುಗಳನ್ನು ಪಾಲನೆ ಮಾಡುವವನು. ಆತ ವೇದಗಳನ್ನು ಅಧ್ಯಯನ ಮಾಡಿಕೊಂಡು ವೇದಗಳ ವಾಕ್ಯಗಳನ್ನು ಚಾಚು ತಪ್ಪದೆ ಯಾರು ಪಾಲನೆಯನ್ನು ಮಾಡ್ತಾರಲ್ಲ ಅಂಥವ್ರು ಏನಪ್ಪ ಅಂದರೆ ಅವರು ಋಷಿ ಮುನಿಗಳು ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮಹಾಸದ್ವಿದ್ಯೆ ಪುಣ್ಯಧಂ. ಮಹಾಸದ್ವಿದ್ಯೆ ಅಂದರೆ ಮೋಕ್ಷವನ್ನು ಪಡೆದುಕೊಳ್ಳುವಂತಹ ಒಂದು ಪುಣ್ಯದ ಮಾರ್ಗ ಅಂತ ಹೇಳ್ಬೋದು. ಸುತನೇ ಸದ್ಗತಿ ಧಾತನೈ. ಸುತನೇ ಸದ್ಗತಿ ಧಾತನೈ ಅಂದರೆ ಮಗನಾದಂಥವನ ಕರ್ತವ್ಯ ಏನು? ಮಗ ಆದ ತಕ್ಷಣ ಆತ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ನೋಡ್ಕೊಳ್ಬೇಕು, ಮನೆಯ ಆಗು ಹೋಗುಗಳನ್ನು ನೋಡ್ಕೋಬೇಕು, ನೋವು ನಲಿವುಗಳನ್ನು ನೋಡ್ಕೋಬೇಕು. ಸಂತೋಷದ ಕ್ಷಣದಲ್ಲಿ ಅವ ಎಷ್ಟು ಭಾಗಿಯಾಗ್ತಾನಲ್ಲ ಅದೇ ರೀತಿ ದುಃಖದ ಕ್ಷಣದಲ್ಲೂ ಕೂಡ ಆತ ಅಷ್ಟೇ ಭಾಗಿಯಾಗಬೇಕು. ಅಂದಾಗ ಮಾತ್ರ ಒಳ್ಳೆಯ ಮಗ ಅನಿಸಿಕೊಳ್ಳಲು ಸಾಧ್ಯ. ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಹೇಳಿ ಇಲ್ಲಿ ಮೊದಲನೇ ನುಡಿಯಲ್ಲಿ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಸಿಂಪಲಾಗಿ ಹೇಳ್ತೀನಿ. ನಮ್ಮ ಹಿತವನ್ನು ಯಾರು ಬಯಸ್ತಾರಲ್ಲ ಅವರೇ ನಿಜವಾದಂತಹ ಬಂಧುಗಳು. ಜನ್ಮ ನೀಡಿದವನೇ ನಿಜವಾದಂತಹ ತಂದೆ. ಜೀವನದ ಎಲ್ಲ ಸಾಧನೆಗಳು ಕೂಡ ಸಾಥ್ ನೀಡುವವಳೇ ಸತ್ಯ ಅಂದರೆ ಹೆಂಡತಿ. ಒಂದು ಅಕ್ಷರವನ್ನು ಕಲಿಸಿದವನು ಕೂಡ ಗುರುವಿಗೆ ಸಮಾನ. ವೇದಶಾಸ್ತ್ರಗಳ ಮಾರ್ಗದಲ್ಲಿ ನಡೆಯುವವನೇ ನಿಜವಾದಂತಹ ಸಜ್ಜನ. ಹೆತ್ತವರಿಗೆ ಸದ್ಗತಿಯನ್ನು ತಂದು ಕೊಡುವವನೇ ನಿಜವಾದಂತಹ ಮಗ ಅಂಥೇಳಿ ಮೊದಲನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಇನ್ನು ಎರಡನೇ ಪದ್ಯ ಭಾಗವನ್ನು ನೋಡೋಣ. ಪ್ರಜೆಯಂ ಪಾಲಿಸ ಬಲ್ಲೊಡ ಧಾತ ನರಸಂ ಕೈಯಾಸಂ ಹಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯಿಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ಥಾನಾದವಂ ದ್ವಿಜನಾಚಾರತರೆ ಉಳ್ಳವಂ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಪ್ರಜೆಯಂ ಪಾಲಿಸ ಬಲ್ಲೊಡ ಆತನಂ ಅರಸಂ. ನೋಡಿ, ಪ್ರಜೆ ಅಂದರೆ ಇಲ್ಲಿ ಜನಸಾಮಾನ್ಯರು, ಪಾಲಿಸುವವನು ಯಾರು? ರಾಜ. ಅರಸಂ ಅಂದರೆ ಇಲ್ಲಿ ರಾಜ ಅಂತ. ಅಂದರೆ ಪ್ರಜೆಗಳ ಅವರ ನೀತಿ ನಿಯಮಗಳಾಗಿರ್ಬೋದು, ಪ್ರಜೆಗಳ ದಾರಿಗಳನ್ನಾಗಿರ್ಬೋದು, ಪ್ರಜೆಗಳ ಪ್ರತಿಯೊಂದನ್ನು ಯಾರ ಪಾಲನೆಯನ್ನು ಮಾಡ್ತಾರಲ್ಲ ಆತನೇ ನಿಜವಾದಂಥ ಅರಸ. ಪ್ರಜೆಗಳ ಮನೋವಿಷ್ಟಗಳನ್ನು ಯಾರು ತಿಳಿದುಕೊಳ್ತಾರಲ್ಲ ಆತನೇ ನಿಜವಾದಂತಹ ಅರಸ. ಕೈಯಾಸೆಯಂ ಹಾಡದಂ ನಿಜ ಮಂತ್ರೀಶ್ವರ. ಕೈಯಾಸೆಯಂ ಅಂತಂದರೆ ಲಂಚ ಅಂತ ಹೇಳ್ಬೋದು. ಯಾರು ಲಂಚಕ್ಕೆ ಆಸೆಯನ್ನು ಪಡುವುದಿಲ್ಲವೋ ಅವರೇ ನಿಜವಾದಂತಹ ಮಂತ್ರಿಗಳು. ಯಾವುದೇ ಕಾರಣಕ್ಕೂ ಲಂಚಕ್ಕೆ ಆತ ಒಳಗಾಗದೆ ತನ್ನ ಸ್ವಾಮಿಕತ್ವವನ್ನು ತುಂಬ ನಿಷ್ಠೆಯಿಂದ ಮಾಡಿದ್ದೇ ಆದರೆ ಆತ ನಿಜವಾದಂಥ ಮಂತ್ರಿ ಧರ್ಮವನ್ನು ಪಾಲನೆ ಮಾಡಿದಂಥವನು. ತಂದೆ ತಾಯಿಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ನೋಡಿ, ಯಾರು ತನ್ನ ತಂದೆ ತಾಯಿಯನ್ನು ನಿಜವಾಗ ನೈಜ ಮಾರ್ಗದಿಂದ ನೋಡ್ಕೊಳ್ತಾರಲ್ಲ, ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರಲ್ಲ, ತನ್ನ ತಂದೆ ತಾಯಿ ಕರ್ತವ್ಯ ತುಂಬ ಆದ್ಯ ಕರ್ತವ್ಯ ಅಂತ ಪಾಲನೆ ಮಾಡ್ತಾರಲ್ಲ ಆತನೇ ನಿಜವಾದ ಧಾರ್ಮಿಕಂ. ಅಂದರೆ ಧರ್ಮಿಷ್ಠನಾಗಿರ್ತಾನ, ಧರ್ಮ ಉಳ್ಳವನ ಆಗಿರ್ತಾನ. ಭಜಕಂ ದೈವದ ಭಕ್ತಿಯೊಳೊಡೆ ಭಟಂ ನಿರ್ಭೀತ ಥಾನಾಧವಂ. ಭಜಕಂ ದೈವದ ಭಕ್ತಿಯುಳ್ಳೊಡೆ. ನೋಡಿ, ಭಜಕಂ ದೈವನ ಅಂದರೆ ಯಾರು ನಿಜವಾದಂತಹ ದೇವರಲ್ಲಿ ಭಕ್ತಿಯನ್ನು ಇಡ್ತಾನಲ್ಲ ಆತನೇ ದೈವ ಭಕ್ತ. ಸುಮ್ಮನೆ ತೋರ್ಪಡಿಕೆಯಾಗಿ ಅಥವಾ ಜನ ನೋಡ್ತಾರೆ ಅಥವಾ ಮತ್ತಾರು ನೋಡ್ತಾರೆ ಅಥವಾ ಭಗವಂತ ಏನಾದರೂ ನೋಡ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಆತ ದೇವರನ್ನು ಮೊರೆ ಹೋಗುವಂಥದ್ದಲ್ಲ. ಆತ ನಿಜವಾಗಿ ಮನಸ್ಸಿನಿಂದ ಯಾರು ಭಕ್ತಿಯನ್ನು ನೋಡ್ತಾನೆ ಆತನೇ ನಿಜವಾದಂಥ ಭಕ್ತನಾಗಿರ್ತಾನೆ. ಭಟಂ ನಿರ್ಭೀತ ಥಾನಾಧವಂ. ಭಟಂ ಅಂತಂದರೆ ರಕ್ಷಣೆಯನ್ನು ಮಾಡ್ತಕ್ಕಂಥ ಸೈನಿಕರಾಗಿರ್ಬೋದು, ರಕ್ಷಕರಾಗಿರ್ಬೋದು. ಇವರು ಯಾವುದೇ ರೀತಿಯಾದಂತಹ ನಿರ್ಭೀತಿ ಇವರಿಗಿದ್ದರೆ ಅವರು ನಿಜವಾದಂಥ
ಭಟರಾಗಿರ್ತಾರೆಪ್ಪ ಅಂತ ಸ್ವಲ್ಪ ಹೆದರೋದಾಗಲಿ ಅಥವಾ ನಾವು ಹಾಗೆ ಹೀಗೆ ಅನ್ನೋದಾಗಲಿ ಮಾಡಿದರೆ ಅವರು ನಿಜವಾದಂಥ ಭಟರಾಗಿರೋದಿಲ್ಲ. ಅಂದರೆ ಅವ್ರು ನಿರ್ಭೀತಿಯಿಂದ ಕೂಡಿದವರಾಗಿದ್ದರೆ ಅವರೇ ನಿಜವಾದಂತಹ ಸೈನಿಕರು. ದ್ವಿಜನ ಆಚಾರ ಚರಿತೆ ಉಳ್ಳವ ನೋಡಿ, ದ್ವಿಜ ಅಂದರೆ ಇಲ್ಲಿ ಬ್ರಾಹ್ಮಣ ಅದನ್ನು ಒಳ್ಳೆಯ ಆಚಾರವನ್ನು ಉಳ್ಳವನಾಗಿರಬೇಕು, ಒಳ್ಳೆಯ ನಡತೆಯನ್ನು ಉಳ್ಳವನಾಗಿರಬೇಕು. ಆತನೂ ಕೂಡ ಅವನು ತನ್ನ ಕರ್ತವ್ಯನ ಚಾಚು ತಪ್ಪದೆ ಪಾಲನೆ ಮಾಡಿದರೆ ಆತನೇ ನಿಜವಾದಂಥ ದ್ವಿಜನ ಆಚಾರ್ಯ ಉಳ್ಳವನಾಗಿರ್ತಾನೆ. ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಮೊದಲನೇ ಪದ್ಯಭಾಗದಲ್ಲಿ ಏನು ಹೇಳ್ತಾರೆ, ತಂದೆ ತಾಯಿ ಮಗ ಯಾವ ರೀತಿಯಾಗಿರಬೇಕು, ಋಷಿಮುನಿಗಳು ಯಾವ ರೀತಿಯಾಗಿರಬೇಕು, ಅವರನ್ನು ನಾವು ಯಾವ ರೀತಿಯಾಗಿ ಸತ್ಕರಿಸ್ತೇವೆ ಎಂಬುದರ ಬಗ್ಗೆ ಹೇಳಿದರೆ, ಎರಡನೇ ಪದ್ಯಭಾಗದಲ್ಲಿ ಏನು ಹೇಳ್ತಾರೆ, ಇಲ್ಲಿ ರಾಜ ಮಂತ್ರಿ ಭಟರು ಅವರ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಹೇಳಿಕೊಡ್ತಾರೆ. ಅಂದರೆ ಎರಡನೇ ಪದ್ಯ ಭಾಗದಲ್ಲಿ ಸಿಂಪಲ್ಲಾಗಿ ನೋಡಿ, ಪ್ರಜೆಗಳನ್ನು ಪ್ರೀತಿ ಮತ್ತು ನ್ಯಾಯದಿಂದ ಪರಿಪಾಲಿಸುವವನೇ ರಾಜನಾಗಿರ್ತಾನೆ. ಸರಿ ತಪ್ಪುಗಳನ್ನ ತಾಯಿಯಂತೆ ಪ್ರೀತಿಯಿಂದ ಆಲೋಚಿಸಿ ಸಲಹೆಯನ್ನು ನೀಡುವವನೇ ನಿಜವಾದಂತಹ ಮಂತ್ರಿಯಾಗಿರ್ತಾನೆ. ದೈವಭಕ್ತಿಯನ್ನು ಹೊಂದಿ ಯುದ್ಧರಂಗದಲ್ಲಿ ಭಯವಿಲ್ಲದೆ ಹೋರಾಡುವವನೇ ಸೈನಿಕನಾಗಿರ್ತಾನೆ. ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿರುವವನೇ ಬ್ರಾಹ್ಮಣ ಅಥವಾ ಜ್ಞಾನಿಯಾಗಿರ್ತಾನೆ ಅನ್ನುವುದು ಎರಡನೇ ಪದ್ಯ ಭಾಗದ ಸಂಪೂರ್ಣ ಸಾರಾಂಶ. ಮೂರನೇ ಪದ್ಯ ಭಾಗವನ್ನು ನೋಡೋಣ. ಅತಿ ಗಂಭೀರನು ಆಧಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಜಿತ ನಾನಾಲಿಪಿ ಭಾಷೆಯೋಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದವಂ ವೃತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪ್ರತಿಕಾರಂ ವರ ಮಂತ್ರಿಯೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ನೋಡಿ, ಈ ಮೂರನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ, ಮುಂದುವರೆದು ಮಂತ್ರಿಗಳ ಕರ್ತವ್ಯವನ್ನು ಇನ್ನೂ ಸ್ವಲ್ಪ ಹೇಳ್ತಾ ಹೋಗ್ತಾರೆ. ಅತಿ ಗಂಭೀರನು ಉದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಊರ್ಜಿತ ನಾನಾಲಿಪಿ ಭಾಷೆಗಳು ಪರಿಚಿತಂ ಲಂಚಕ್ಕೆ ಕೈ ನೀಡದವಂ. ನೋಡಿ, ಅತಿ ಗಂಭೀರ ಮಂತ್ರಿ ಆದವನು ಯಾವ ರೀತಿಯಾಗಿರಬೇಕು, ಗಂಭೀರನಾಗಿರಬೇಕು. ಯಾಕಪ್ಪ ಅಂದರೆ ಆತ ರಾಜನಿಗೆ ಸಲಹೆಗಳನ್ನ ಕೊಡ್ತಿರ್ತಾನೆ. ರಾಜ ಮುನ್ನಡೆಸ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ಆತನ ಪಾತ್ರ ತುಂಬ ಮಹತ್ವದ್ದಾಗಿರ್ತದೆ, ಮಂತ್ರಿ ಪಾತ್ರ. ಹೀಗಾಗಿ ಆತ ಹೇಗಿರಬೇಕು ಅಂದರೆ ತುಂಬ ಗಂಭೀರನಾಗಿರಬೇಕು. ಅಷ್ಟೇ ಅಲ್ಲದೆ ಉದಾರ ಉಳ್ಳವನು ಕೂಡ ಆತ ಆಗಿರಬೇಕು, ಉದಾರ ಭಾವನೆಯಿಂದ ಕೂಡಿದಂಥವನು ಆಗಿರಬೇಕು. ಆತ ಧೀರನೂ ಕೂಡ ಆಗಿರಬೇಕು. ನೋಡಿ, ಸುಮ್ಮನೆ ಗಂಭೀರದಾನ ಅಥವಾ ಉದಾರದಾನ ಅಂದರೆ ನಡೆಯಂಗಿಲ್ಲ. ಧೀರನೂ ಕೂಡ ಆಗಿರಬೇಕು. ರಣರಂಗದಲ್ಲಿ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾರು ಅಂಥ ಸಂದರ್ಭ ಬಂದರೆ ಆತ ಯುದ್ಧವನ್ನು ಮಾಡುವಂತಹ ಒಳ್ಳೆಯ ವ್ಯಕ್ತಿಯಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು. ಮಹಾಸಂಪನ್ನ ಸತ್ಯಾತ್ಮನು, ಆತ ಮಹಾಸಂಪನ್ನ ಗುಣಗಳನ್ನು, ಒಳ್ಳೆಯ ಗುಣಗಳ, ಒಳ್ಳೆಯ ನಡತೆ, ಒಳ್ಳೆಯ ಚಾರಿತ್ರ್ಯ, ಒಳ್ಳೆಯ ಭಾವನೆಗಳನ್ನ ಒಳಗೊಂಡಂಥ ಒಬ್ಬ ಮಹಾಸಂಪನ್ನ ವ್ಯಕ್ತಿಯಾಗಿರಬೇಕು. ಸತ್ಯಾತ್ಮನೂ ಆಗಿರಬೇಕು. ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸತ್ಯಾತ್ಮ. ಯಾಕಂದ್ರೆ ಸುಳ್ಳು ಹೇಳುವಂತಹ ವ್ಯಕ್ತಿ ಆಗಿರಬಾರ್ದು, ಚಾಡ ಹೇಳುವಂತಹ ವ್ಯಕ್ತಿ ಆಗಿರಬಾರ್ದು. ಆತ ಏನಾಗಿರಬೇಕು, ಸತ್ಯಾತ್ಮ ಆಗಿರಬೇಕು. ಅಂದರೆ ಯಾವಾಗಲೂ ಸತ್ಯನಿಷ್ಠೆಯಿಂದ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥವನಾಗಿರಬೇಕು. ಊರ್ಜಿತ ನಾನಾಲಿಪಿ ಭಾಷೆಯೋಳು. ನೋಡಿ, ಆತ ಒಂದೇ ಭಾಷೆಯಲ್ಲಿ ಸೀಮಿತ ಆಗದೆ ಹಲವಾರು ಭಾಷೆಗಳಿಗೆ ಆತ ಸೀಮಿತನಾಗಿರಬೇಕು. ಪರಿಚಿತಂ ಲಂಚಕ್ಕೆ ಕೈ ನೀಡದವಂ. ಆತ ಯಾವಾಗಲೂ ಕೂಡ ಲಂಚಕ್ಕೆ ಕೈಯನ್ನು ಒಡ್ಡುವವನು ಆಗಿರಬಾರ್ದು. ಆತ ಏನಾಗಿರ್ಬೇಕಪ್ಪ ಅಂದರೆ ಯಾವುದೇ ಲಂಚ ಇಲ್ಲದೆ, ಲಂಚ ಭಾವನೆ ಇಲ್ಲದೆ ಆತ ಪ್ರಾಮಾಣಿಕವಾಗಿರಬೇಕು. ತಾನಾಗಲಿ ತನ್ನ ಕೆಲಸ ಆಗಲಿ ತಾವು ಪರರ ಸೊತ್ತ ನಾವು ಯಾವತ್ತಿಯೂ ಕೂಡ ಆಸೆನ ಪಡಬಾರದು. ಋತ ಸದ್ಧರ್ಮಂ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ. ನೋಡಿ, ಋತ ಸದ್ಧರ್ಮ ವಿಚಾರಶಾಲಿ ಮಂತ್ರಿ ಆದವನು ಋತ ಸದ್ಧರ್ಮ ಅಂತಂದರೆ ಯಾವಾಗಲೂ ಕೂಡ ಆತ ಋತಗಳಲ್ಲಿ ಭಾಗಿಯಾಗಬೇಕು. ರಾಜ ಇರ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ಆತ ಒಳ್ಳೆಯ ಬುದ್ಧಿಯನ್ನು ಉಳ್ಳವನಾಗಿರಬೇಕು, ಒಳ್ಳೆಯ ವಿವೇಚನೆ ಉಳ್ಳವನಾಗಿರಬೇಕು, ಒಳ್ಳೆಯ ವಿವೇಕಿ ಕೂಡ ಆತ ಆಗಿರಬೇಕು, ವಿಚಾರಶಾಲಿಯಾಗಿರಬೇಕು. ಚತುರೋಪಾಯಂಗಳಂ ಅಂದರೆ ಚತುರ ಅಂದರೆ 4, ಇಲ್ಲಿ ದಾನ ಧರ್ಮ ಏನು ಕರಿತಿಲ್ಲ, ಈ ರೀತಿಯಾದಂತಹ 4 ಚತುರೋಪಾಯಗಳನ್ನು ಆತ ಬಲ್ಲವನು ಆಗಿರಬೇಕು. ಪತಿ ಕಾರ್ಯಂ ವರ ಮಂತ್ರಿಯ. ನೋಡಿ, ಪತಿ ಕಾರ್ಯ ಅಂದರೆ ಇಲ್ಲಿ ರಾಜನ ಪ್ರತಿಯೊಂದು ಕಾರ್ಯಗಳನ್ನು ಆತ ಚಾಚು ತಪ್ಪದೆ ಪಾಲಿಸುವವನು ಆಗಿರಬೇಕು. ಅಥವಾ ರಾಜ ಸುಮ್ಮನೆ ಏನು ಮಾಡ್ತಾರೆ ಬಿಡು ಅಂತ ಹೇಳುವವನು ಆತ ಆಗಿರಬಾರ್ದು. ರಾಜನ ಪ್ರತಿಯೊಂದು ಕಾರ್ಯದಲ್ಲಿ ಮಂತ್ರಿಯ ಪಾತ್ರ ತುಂಬ ಮುಖ್ಯವಾದದ್ದು. ಆಗ ಮಾತ್ರ ನಿಜವಾದಂಥ ಮಂತ್ರಿಯ ಸ್ಥಾನವನ್ನು ಹೊಂದಲಿಕ್ಕೆ ಆತ ಸಾಧ್ಯ. ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂಥೇಳಿ ಪುಲಿಗೆರೆ ಸೋಮನಾಥನವರು ಈ 3ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ, ಮಂತ್ರಿಗಳ ಸಂಪೂರ್ಣ ಕಾರ್ಯಗುಣಗಳನ್ನು ವಿವರಿಸಿ ಹೇಳ್ತಾರೆ.
ಅಂದರೆ ಒಟ್ಟಾರೆಯಾಗಿ ಯೋಗ್ಯ ಮಂತ್ರಿಯ ಗುಣಗಳನ್ನು ಇಲ್ಲಿ ಹೇಳ್ತಾರೆ. ಆತ ಗಂಭೀರ ಸ್ವಭಾವನಾಗಿರಬೇಕು, ಧೈರ್ಯವನ್ನು ಹೊಂದಿರಬೇಕು, ಉದಾರತೆ ಮತ್ತು ಸತ್ಯಸಂಧತೆ ಹೊಂದಿರುವವನಾಗಿರಬೇಕು, ವಿವಿಧ ಭಾಷೆ ಮತ್ತು ಲಿಪಿಗಳನ್ನು ಬಲ್ಲವನಾಗಿರಬೇಕು, ಎಂದಿಯೂ ಕೂಡ ಲಂಚಕ್ಕೆ ಕೈ ಒಡ್ಡದವನು ಆಗಿರಬೇಕು, ಚತುರ ಉಪಾಯಗಳಿಂದ ದೇಶವನ್ನು ಕಾಪಾಡುವವನು ಶ್ರೇಷ್ಠವಾದಂತಹ ಮಂತ್ರಿ ಅಂಥೇಳಿ ಈ 3ನೇ ಪದ್ಯ ಭಾಗದಲ್ಲಿ ಯಾರು ಹೇಳ್ತಾರೆ, ಪುಲಿಗೆರಿ ಸೋಮನಾಥ ಅರ್ಥವನ್ನು ಹೇಳ್ತಾರೆ. ಇನ್ನು 4ನೇ ಪದ್ಯ ಭಾಗವನ್ನು ನೋಡೋಣ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೃಗೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳಗುರಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವ ನೊಲ್ಮೆ ಇರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ನೋಡಿ, ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ಉಡುರಾಜಂ ಅಂದರೆ ನಕ್ಷತ್ರಗಳು. ಈ ನಕ್ಷತ್ರಗಳಾಗಿರ್ತಕ್ಕಂತಹ ಚಂದ್ರ ಯಾರು? ಈ ನಕ್ಷತ್ರಗಳ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನೂ ಕೂಡ ಒಂದೊಂದು ಸಲ ಕಳೆಗುಂದಿ ಹೊಂತಾನೆ. ಅಂತಂದರೆ ಚಂದ್ರ ಹುಣ್ಣಿಮೆಯಲ್ಲಿದ್ದ ತುಂಬ ಪೂರ್ಣ ಚಂದ್ರವನ್ನು ನೋಡ್ತೀವಿ. ಅದೇ ಅಮಾವಾಸ್ಯೆ ಬರ್ತಾ ಸ್ವಲ್ಪ ಪ್ರಮಾಣದ ಅರ್ಧ ಪ್ರಮಾಣದ ಚಂದ್ರವನ್ನು ನೋಡ್ತೀವಿ, ಹೌದಾ? ಅಂಥ ಉಡುರಾಜ ಅಂತಂದರೆ ಇಲ್ಲಿ ಚಂದ್ರನೂ ಕೂಡ ಕೊಳೆಗೊಂದುವಂತಹ ಸಂದರ್ಭದಲ್ಲಿ ನೃಗೋದ ಬೀಜಂ ಕೆಲಂ ಸಿಡಿದು ಪೆರ್ಮರಣ ಆಗದೆ. ನೃಗೋದ ಅಂತಂದರೆ ಇಲ್ಲಿ ಆಲದ ಮರದಿಂದ ಬಿದ್ದಿರ್ತಕ್ಕಂತಹ ಬೀಜಗಳು ಏನಾಗುತ್ತೆ, ಸಣ್ಣದಾಗಿರ್ತಕ್ಕಂತಹ ಬೀಜಗಳು ನೆಲಕ್ಕೆ ಬಿದ್ದು ಮೊಳಕೆ ಹೊಡೆದು ದೊಡ್ಡ ಹೆಮ್ಮರವಾಗತ್ತೆ. ಎಳಗುರಂ ಎತ್ತಾಗದೆ ಲೋಕದೊಳ್. ಎಳಗುರಂ ಎತ್ತಾಗದೆ ಅಂತಂದರೆ ಸಣ್ಣ ಕರು ಇದ್ದಿದ್ದು ಸಣ್ಣ ಕರುವಾಗಿರುತ್ತೆ, ಅದು ಕೂಡ ಮುಂದೊಂದು ದಿನ ಎತ್ತಾಗುವುದೇ ಅಲ್ವಾ. ಲೋಕದೊಳ್ ಮಿಡಿ ಪಣ್ಣಾಗದೆ ದೈವ ನೊಲ್ಮೆ ಇರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ಲೋಕದೊಳ್ ಮಿಡಿ ಪಣ್ಣಾಗದೆ. ನೋಡಿ, ಒಂದು ಸಣ್ಣದಾಗಿರ್ತಕ್ಕಂತಹ ಮಿಡಿಕಾಯಿ ಮುಂದೊಂದು ದಿನ ಏನಾಗುತ್ತೆ, ದೈವದ ಒಲವು ಅನ್ನುವಂಥದ್ದಿದ್ರೆ ಅದು ಹಣ್ಣಾಗತ್ತೆ, ಸ್ವೀಟ್ ಆದಂತಹ ಹಣ್ಣಾಗತ್ತೆ. ಈ ಸಣ್ಣ ಮಾವಿನ ಮಿಡಿ ಇರುತ್ತೆ, ಒಗರು ಹತ್ತತ್ತೆ ತಿನ್ನಬೇಕಾದ್ರೆ, ಸಣ್ಣದಿರ್ಬೇಕಾದ್ರೆ ತುಂಬ ಹುಳಿಯಾಗಿರುತ್ತೆ. ಅದೇ ದೊಡ್ಡದಾದ್ಮೇಲೆ ಫಲ ತಿನ್ನಲಿಕ್ಕೆ ಬಂದಾದಮೇಲೆ ತುಂಬ ಸಿಹಿಯಾಗಿರುತ್ತಲ್ವ. ಆ ಲೋಕದಲ್ಲಿರ್ತಕ್ಕಂತಹ ಮಿಡಿ ಅಂದರೆ ಸಣ್ಣದಾಗಿರ್ತಕ್ಕಂತಹ ಹಣ್ಣು, ಕಾಯಿ ಏನಾಗುತ್ತೆ ಮುಂದೆ ದೊಡ್ಡದಾಗಿ ಹಣ್ಣಾಗಿ ಸ್ವೀಟ್ ಆಗುತ್ತೆ. ದೈವ ನೊಲ್ಮೆ ಇರಲ್ಲ ಕಾಲಾನುಕಾಲಕ್ಕೆ. ದೈವದ ಒಂದು ಒಲುಮೆ ಅನ್ನೋದಿತ್ತಂದರೆ ಕಾಲಾನುಕಾಲಕ್ಕೆ ಏನಾಗುತ್ತೆ, ತಾಂ ಬಡವಂ ಬಲ್ಲಿದನಾಗನೆ. ಅಂದರೆ ಇಲ್ಲಿ ಬಡವನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಮುಂದೊಂದೇನು ಶ್ರೀಮಂತ ಆಗ್ಬೋದಲ್ಲ. ದೈವದ ಒಲವು ಅನ್ನೋದು ಅಂತ ಇತ್ತಂದರೆ, ದೈವಜ್ಞೆ ಅನ್ನುವಂಥದ್ದು ಇತ್ತಂದರೆ ಆತ ಶ್ರೀಮಂತನಾಗ್ಬೋದು. ನೋಡಿ ಇಲ್ಲಿ ಅರ್ಥ ಏನಪ್ಪ ಅಂದರೆ ಸಿಂಪಲ್ಲಾಗಿ ನೋಡಿ ತಿಳ್ಕೊಂಬಿಡಿ. ಅಂತಹ ಬೆಳಕನ್ನು ಗೋಚಿರ್ತಕ್ಕಂತಹ ಚಂದ್ರನೇ ಕೂಡ ಏನಾಗಿರ್ಬೋದು, ಕಳೆಗುಂದಿ ಹೋಗ್ತಾ ಇರುವಂತಹ ಚಂದ್ರನ ದಿನ ಆಗಿರ್ಬೋದು. ಸಣ್ಣದಾಗಿ ಬಿದ್ದಿರ್ತಕ್ಕಂತಹ ಆಲದ ಮರದ ಬೀಜ ದೊಡ್ಡ ಹೆಮ್ಮರವಾಗಿ ಬೆಳಿಬೋದು. ಇವತ್ತು ಸಣ್ಣ ಕರು ಇರ್ತಕ್ಕಂಥ ನಾಳೆ ಎತ್ತಾಗಬಹುದು. ಲೋಕದಲ್ಲಿರ್ತಕ್ಕಂತಹ ಸಣ್ಣ ಮಿಡಿಕಾಯಿಗಳು ಮುಂದೆ ದೊಡ್ಡದಾಗಿ ಫಲವನ್ನು ಕೊಡುವಂಥ ಸ್ವೀಟ್ ಆದಂಥ ಹಣ್ಣುಗಳಾಗ್ಬೋದು. ಕ್ರಮದಲ್ಲಿ ದೈವದ ಆಜ್ಞೆ ಅನ್ನುವಂಥ ಇರ್ತದೆ. ಇವತ್ತು ಬಡವನಿದ್ದವನು ನಾಳೆ ಶ್ರೀಮಂತನಾಗ್ಬೋದು. ಹರ ಹರ ಶ್ರೀ ಚನ್ನ ಸೋಮೇಶ್ವರ ಹೇಳ್ತಾರೆ. ಸಿಂಪಲ್ಲಾಗಿ ಅಂದರೆ ಚಂದ್ರನು ಕ್ಷಯಿಸಿದ್ರು ಕೂಡ ಆತ ಮತ್ತೆ ವೃದ್ಧಿ ಆಗ್ತಾನೆ. ಅಂದರೆ ಆತ ಎಷ್ಟೇ ಕಳೆಗುಂದಿದ್ರು ಕೂಡ ಆತ ಮತ್ತೆ ತನ್ನ ಬೆಳಕನ್ನು ಆತ ಗೋಚರಿಸುವುದನ್ನು ಬಿಡುವುದಿಲ್ಲ. ಸಣ್ಣ ಆಲದ ಮರದ ಬೀಜವೂ ಕೂಡ ಏನಾಗುತ್ತೆ, ಬೆಳೆ ದೊಡ್ಡ ಹೆಮ್ಮರಾಗುತ್ತೆ. ಅಂತೆಯೇ ದೈವದ ಅನುಗ್ರಹ ಅನ್ನುವಂಥದ್ದಿದ್ರೆ ಕಾಲಕ್ರಮೇಣ ಬಡವನು ಕೂಡ ಶ್ರೀಮಂತನಾಗ್ಬೋದು. ಕಾಲ ಮತ್ತು ದೈವಾನುಕೂಲ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತೀನಿ. ಇಂದಿನ ತರಗತಿಯಲ್ಲಿ ನಾವು ಪುಲಿಗೆರಿ ಸೋಮನಾಥ ಬರೆದಿರ್ತಕ್ಕಂತಹ ಸೋಮೇಶ್ವರ ಶತಕ ಅನ್ನುವಂತಹ ಪದ್ಯ ಭಾಗವನ್ನು ಅಧ್ಯಯನವನ್ನು ಮಾಡಿದ್ದೀನಿ. ನಾಳೆ ದಿನ ತರಗತಿಯಲ್ಲಿ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ತರಗತಿ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.